ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಒಟ್ಟು 10 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್ಗಳು ಸೇರಿ 10 ಜನರ ಬಂಧನ ಆಗಿದೆ. ಬಹಳ ವೇಗದಲ್ಲಿ ಚುರುಕಾಗಿ ತನಿಖೆ ನಡೀತಾ ಇದೆ. ಸತ್ಯ ಗೊತ್ತಾಗಬೇಕಾಗಿರೋದು ಇಡೀ ರಾಜ್ಯಕ್ಕೆ ಯಾವ ಗನ್ನಿಂದ ಫೈರ್ ಆಯಿತು ಅಂತ. ಯಾರವರು ಗನ್ಮ್ಯಾನ್ಗಳಿಂದನೇ ಫೈರ್ ಆಗಿರೋದು ಆ ವಿಡಿಯೋಗಳು ಹೇಳ್ತವೆ. ಹಾಗಾಗಿ ಅದರ ಕ್ಲಾರಿಟಿ ಮೊದಲು ಕೊಡಬೇಕಾಗಿದೆ ಪೊಲೀಸರು. FSL ರಿಪೋರ್ಟ್ ಕೂಡ ಬರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂಧಿತ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆರೋಪಿಗಳನ್ನು ಮೆಡಿಕಲ್ ಟೆಸ್ಟ್ಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಿಂದ ಕರೆದುಕೊಂಡು ಹೋಗಲಾಗುತ್ತೆ. ಸದ್ಯ ಎರಡೂ ಕಡೆಯವರನ್ನ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ಈಗ ವಿಚಾರಣೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ಸೀದಾ ಜೈಲಿಗೆ ಕಳಿಸ್ತಾರ? ನಮ್ಗನಿಸ್ತಾ ಇದೆ ಕಸ್ಟಡಿಗೆ ತೆಗೆದುಕೊಂಡು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೋದು ಅಂತೇಳಿ. ಅಬ್ಬಬ್ಬ ಅಂದರೆ ಒಂದು 3-4 ದಿನಗಳ ಕಾಲ ವಿಚಾರಣೆ ನಡೆಸಿ ಏನೇನು ಅವರಿಂದ ಉತ್ತರಗಳು ಬರುತ್ತೋ ಅದರ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಮತ್ತು FSL ರಿಪೋರ್ಟ್ ಬರಬೇಕು. ಅದು ಬಂದ ಮೇಲೆ ಈಗ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ ಬುಲೆಟ್ ಯಾವುದು ಅಂತ ಹೇಳಿ ಇಮಿಡಿಯೇಟ್ಲಿ ಪತ್ತೆ ಹಚ್ಚಬಹುದು. ಈಗ ಪೊಲೀಸರ ಗನ್ಗಳಿಂದ ಯಾವುದೇ ಅಲ್ಲಿ ಶೂಟೌಟ್ ಆಗಿಲ್ಲ, ಫೈರಿಂಗ್ ಆಗಿಲ್ಲ. ಅಲ್ಲಿ ಅವ್ರ ಗನ್ಮ್ಯಾನ್ಗಳು ಹಾರಿಸ್ತಾ ಇದ್ದಂಥದ್ದು ಭಾಳ ಕ್ಲಿಯರ್ ಆಗಿ ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆಯನ್ನ ಗುರಿಯಾಗಿಸಿಕೊಂಡು ಫೈರ್ ಮಾಡಿರೋದು ಕೂಡ ವಿಡಿಯೋ ಸರಿಯಾಗಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಆದರೆ ಇಲ್ಲಿ ಆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಆತನ ದೇಹವನ್ನು ಹೊಕ್ಕಂತಹ ಗುಂಡು ಯಾವ ಪಿಸ್ತೂಲಿಂದ ಬಂದಿದ್ದು? ಯಾವ ಗನ್ನು? ಶಾರ್ಟ್ ಗನ್ನ ಅಥವಾ ನಾರ್ಮಲ್ ಆಗಿರುವಂತಹ ಗನ್ನ? ರಿವಾಲ್ವರ? ಶಾರ್ಟ್ ಗನ್ ಅಂತ ಹೇಳ್ತಿದ್ದಾರೆ. 12 mm ಅಂತ ಹೇಳ್ತಿದ್ರು ಅದು ಬುಲೆಟು. ಮತ್ತು ಅಲ್ಲಿ ರಾಮುಲೂರು 7.5 mm ಅಂತ ಹೇಳ್ತಾ ಇದ್ರು. ಹಾಗಾಗಿನೇ ಈಗ ಕುತೂಹಲ ಇರೋದು ಮತ್ತು ಎಲ್ಲರೂ ಕಾಯ್ತಾ ಇರೋದು ಆ ಕೊಲೆಗೆ ಕಾರಣ ಯಾರು ಅಂಥೇಳಿ. ಆ ಕಾರಣ ಗೊತ್ತಾದ ಮೇಲೆ ಮತ್ತೆ ರಾಜಕೀಯ ಸಂಘರ್ಷಗಳು ಭುಗಿಲೇಳುವಂಥ ಸಾಧ್ಯತೆಗಳು ಇದ್ದಾವೆ. ಅಂದರೆ ಈಗ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಏನಿದ್ದಾನೆ ಅವನ ಅಂಗರಕ್ಷಕರು ಅದು ಕೊಲೆಗೆ ಕಾರಣ ಅವ್ರ ಕಡೆದವ್ರೆ ಆದ್ರು ಅಂತ ಹೇಳಿದ್ರೆ ಖಂಡಿತ ಮತ್ತೊಂದು ಡ್ಯಾಮೇಜ್ ಆಗುತ್ತೆ. ಆಲ್ರೆಡಿ ಕಾಂಗ್ರೆಸ್ಗೆ ಇದು ಮುಜುಗರ ತರ್ತಾ ಇದೆ. ಜನಾರ್ದನ್ ರೆಡ್ಡಿ ಕಡೆದವ್ರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವ್ರನ್ನೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರು ಏನು ಸುಮ್ಮನೆ ಇದ್ರ ಅವತ್ತು ಕೈ ಕಟ್ಕೊಂಡು? ಇಲ್ಲ, ಇವ್ರ ಕೈಯಲ್ಲಿ ರಾಡ್ಗಳಿದ್ವು, ದೊಣ್ಣೆಗಳಿದ್ವು, ಮತ್ತೆ ಪೆಟ್ರೋಲ್ ಬಾಂಬ್ ನಾವು ನೋಡ್ತಾ ಇದ್ವಿ, ಬಾಟ್ಲ್ಗಳನ್ನು ತಂದಿದ್ದು. ಅಂದರೆ ಆ ಕಡೆದವರು ಅಂತ ಹೇಳ್ತಿದ್ದಾರೆ. ಆಟೋದಲ್ಲಿ ಆ ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ದು, ಆ ಬಿಯರ್ ಬಾಟಲ್ಗಳನ್ನ ತಂದೆಸೆದಿದ್ದು, ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ತನಿಖೆಯಿಂದ ಗೊತ್ತಾಗಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬಹುತೇಕವಾಗಿ ಕಸ್ಟಡಿಗೆ ತೆಗೆದುಕೊಂಡು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬಹುದಾ? ಅಸಲಿ ಸತ್ಯ ಈಗ ರಾಜಶೇಖರ್ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಾಗಬೇಕು. ಅದರ ಕುತೂಹಲ ಜಾಸ್ತಿ ಇದೆ ಅಂತ. ಖಂಡಿತವಾಗ್ಲೂ ಈಗಾಗಲೇ ಏನೋ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂತ ಈ ಗಲಾಟೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಪೊಲೀಸರು ಕೂಡ ತನಿಖೆಗೆ ಬೆನ್ನಚ್ಚಿದ್ರು. ಬೆನ್ನಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಲಭ್ಯವಾಗಿರುತ್ತದೆ. ಒಂದು CCTV ವಿಜುವಲ್ಗಳಾಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಂತ ವಿಡಿಯೋಗಳಾಗಿರ್ಬೋದು. ವಿಡಿಯೋಗಳ ಆಧಾರದ ಮೇಲೆ ಈಗ ಪೊಲೀಸರು ಕೆಲವೊಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳ್ಬಹುದಾಗಿದೆ. ಅವರನ್ನ ಈಗಾಗಲೇ ಒಂದು ಕಡೆ ಬಿಜೆಪಿಯಿಂದ ಅಂದ್ರೆ ಜನಾರ್ದನ್ ರೆಡ್ಡಿಯವರ ಬೆಂಬಲಿಗರಾಗಿದ್ರು. ಆ ಬೆಂಬಲಿಗರಿಂದ ಕೂಡ ಒಂದು 10 ಜನರನ್ನ ಕರ್ಕೊಂಡ್ ಬಂದಲಾಗಿದೆ. ಜೊತೆಗೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ 3 ಜನ ಏನಿದ್ರು ಆ 3 ಜನರನ್ನು ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಬಳ್ಳಾರಿ ಹೃದಯ ಭಾಗದಲ್ಲಿರುವಂತಹ ಏನು ಬ್ರೂಸ್ಪೇಟೆ ಏನಿದೆ, ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಇನ್ನೇನು ಅವರನ್ನ ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಂಥದ್ದು ಹಂತ ಕೂಡ ಆಗುತ್ತೆ. ಅಂದ್ರೆ ಕರೆದೊಯ್ದು ಆ ಪೊಲೀಸರು ಏನ್ ಮಾಡ್ತಾರೆ, ಆತನ ಅವ್ರನ್ನ ಮೆಡಿಕಲ್ ಚೆಕ್ ಮಾಡುವಂತದ್ದು ಕೂಡ ಇದೆ. ಸದ್ಯ ಈಗ ಮಾಹಿತಿ ಪ್ರಕಾರ ನೋಡೋದಾದ್ರೆ ಬಿಜೆಪಿ ಕಡೆಯಿಂದ 10 ಜನರನ್ನ ಏನು ಭರತ್ ರೆಡ್ಡಿ ಅವರ ಮತ್ತು ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಗನ್ಮ್ಯಾನ್ ಸೇರಿದಂತೆ ಅವರು ಕೆಲವೊಂದಿಷ್ಟು ಕಾಂಗ್ರೆಸ್ ನಲ್ಲಿ ಏನಿದ್ರು ಆ ಕಾರ್ಯಕರ್ತರಿದ್ದು ಅವರು ಕಾರ್ಯಕರ್ತರನ್ನ ಕೆಲವಷ್ಟು ಜನನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಅವರನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಏನಿದೆ, ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕ್ ಮಾಡುವ ಮೂಲಕ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಅವರನ್ನ ಜೈಲಿಗೆ ಹಾಕುವಂತದ್ದು ಕೂಡ ಪರಿಸ್ಥಿತಿ ಸದ್ಯ ಈಗ ಇದೆಯಂತಾನೆ ಹೇಳ್ಬೋದಾಗಿದೆ. ಪ್ರಭು, ಅಂದ್ರೆ ಸಿದ್ದು, ಈಗ ತನಿಖೆ ಯಾವ್ಯಾವ ಆಯಾಮದಲ್ಲಿ ಶುರುವಾಗಿದೆ? ಆಮೇಲೆ ಪ್ರಶ್ನೆಗಳನ್ನ ಕೇಳಿದ್ರೆ ಯಾವ ತರಹದ ಪ್ರಶ್ನೆಗಳನ್ನ ಈ ಆರೋಪಿಗಳ ಮುಂದೆ ಇಡಬಹುದು ಅನ್ನೋದು, ಮತ್ತೆ ಬಲವಾದಂತ ಸಾಕ್ಷಿಗಳು ಪೊಲೀಸರಿಗೆ ಯಾವ್ದು ಸಿಕ್ಕಿದೆ? ಅಂದ್ರೆ FSL ರಿಪೋರ್ಟ್ ಬರೋವರೆಗೂ ಕಾಯಲೇಬೇಕಾ ಹೇಗೆ ಅಂತ ಅವರು?
ಖಂಡಿತವಾಗ್ಲೂ ಪ್ರಭು, ಈಗ ಸದ್ಯದ ಪ್ರಕಾರ ಇವತ್ತು ಏನು ಬಿಜೆಪಿಯಿಂದ ಒಂದಿಷ್ಟು ಕಾರ್ಯಕರ್ತರನ್ನು ಕರ್ಕೊಂಡು ಬಂದಿದ್ದಾರೆ, ಆ ಕಾರ್ಯಕರ್ತರನ್ನ ಕರ್ಕೊಂಡು ಬರೋದಕ್ಕೆ ಕಾರಣ ಕೆಲವೊಂದಿಷ್ಟು ಸಿಸಿಟಿವಿಯಲ್ಲಿ ಸಿಕ್ಕಂತ ವಿಜುವಲ್ಗಳು ಮತ್ತು ಆ ಪೊಲೀಸರು ಒಂದು ತನಿಖೆಯನ್ನ ಶುರು ಮಾಡಿದ್ರು. ಆ ತನಿಖೆಯಲ್ಲಿ ಇವರು ಕೂಡ ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಆ ತನಿಖೆಯ ಮೂಲದ ಮೇಲೆ ಇವರನ್ನ ಇದೀಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ತನಿಖೆ ಕೂಡ ಪ್ರಾರಂಭ ಆಗ್ತಾ ಇದೆ. ತನಿಖೆ ಜೊತೆಗೆ ಇವ್ರಿಗೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೋಡ್ತಾ ಹೋದ್ರೆ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿದೆ. ಕೆಲವೊಂದಿಷ್ಟು ಈಗ ಅವರನ್ನ ಮೆಡಿಕಲ್ಗೆ ಚೆಕ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ, ಮತ್ತೆ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಬಹಳಷ್ಟು ಸೆನ್ಸಿಟಿವ್ ವಿಚಾರ ಆಗಿತ್ತು. ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗುತ್ತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದಾಯ್ತು. ಇದ್ರ ಜೊತೆಗೆ ಈಗ ಆ ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಪೊಲೀಸರು ಕೂಡ ಕೆಲವೊಂದಿಷ್ಟು ವಿಜುವಲ್ಗಳ ಮುಖಾಂತರ, ವಿಡಿಯೋಗಳು, ಸಾಕ್ಷಿಗಳನ್ನ ಸಿಕ್ಕಿದೆ. ಆ ಸಾಕ್ಷಿ ಮುಖಾಂತರ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಸಾಕಷ್ಟು ತನಿಖೆಯನ್ನ ಸಹ ಮಾಡ್ತಾ ಇದ್ದಾರೆ. ಏನು ಆ ಘಟನೆ ನಡೆದಿತ್ತು, ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಉಸ್ತುವಾರಿ ಅಂತ ಏನು ಕೊಟ್ಟಿದ್ರು, ಅವ್ರ SP ಅವರ ನೇತೃತ್ವದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಹಂತಕ್ಕೆ ಕೂಡ ಬಂದಿದೆ ಅಂತ ಹೇಳ್ಬೋದಾಗಿದೆ ಪ್ರಭು. ಥ್ಯಾಂಕ್ ಯು ಸಿದ್ದು ಮಾಹಿತಿ